ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ನೋಡಿ, ಶೀಘ್ರದಲ್ಲೇ ಅಧಿಸೂಚನೆ ಆಗುವಂತಹ ಕೆಪಿಎಸ್ಸಿ ಇಂದ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಪರೀಕ್ಷೆಗೆ ಸಿದ್ಧತೆ ಹೇಗಿರಬೇಕು, ಬೇಕಾದ ಡಾಕ್ಯುಮೆಂಟ್ಸ್, ಈ ಒಂದು ಕೆಎಸ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಅನ್ನು ಸಹ ಇದರಲ್ಲಿ ತಿಳಿಸಿದ್ದಾರೆ ವಿತ್ ಸಿಲೆಬಸ್ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಕೆಲವು ಇಲಾಖೆಗಳ ಖಾಲಿ ಹುದ್ದೆಗಳ ಲಿಸ್ಟ್ ಅನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಎಮ್ಎನ್ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಬರ್ತಕ್ಕಂತಹ ಕೆಎಸ್ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಅಪ್ಡೇಟ್ಗಳು ಮೊದಲು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಈಗ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ. ನೋಡಿ, ಈಗ ಕೆಪಿಎಸ್ಸಿ ಸದ್ಯದಲ್ಲೇ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಿದೆ ಸ್ನೇಹಿತರೆ. ಆದರೆ ಇಲ್ಲಿ ಪ್ರೆಸೆಂಟ್ ಈಗಿರ್ತಕ್ಕಂತಹ ಮಾಹಿತಿ ಪ್ರಕಾರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು 313 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ಭರ್ತಿಗೆ ಕೆಪಿಎಸ್ಸಿಗೆ ಈಗ ಪ್ರಸ್ತಾವನೆ ಸಲ್ಲಿಸಿದ್ದು, ಈ ತಿಂಗಳ ಅಂತ್ಯದಲ್ಲಿ ಅಥವಾ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಈ ಒಂದು ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಇಲಾಖೆಗಳ ಹುದ್ದೆಗಳ ಭರ್ತಿ ಸಂಬಂಧಪಟ್ಟ ಆದೇಶ ಹೊರಬೀಳಲಿದೆ ಎಂಬುದರ ಅಪ್ಡೇಟ್ ಅನ್ನು ಇಲ್ಲಿ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಒಂದು ನೋಟಿಫಿಕೇಶನ್ ಆದ ನಂತರ ಅಭ್ಯರ್ಥಿಗಳು ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ಇಂಪಾರ್ಟೆಂಟ್ ಈಗಲೇ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ, ಅದನ್ನ ಇಲ್ಲಿ ತಿಳಿಸಿದ್ದಾರೆ. ನೋಡಿ, ಅಧಿಸೂಚನೆ ಆದ್ಮೇಲೆ ಅರ್ಜಿ ಸಲ್ಲಿಸಲು ಸಾಮಾನ್ಯವಾಗಿ 1 ತಿಂಗಳು ಕಾಲಾವಕಾಶ ನೀಡಿರ್ತಾರೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳು ಅದರಲ್ಲೂ ಮೀಸಲಾತಿ ಪ್ರಮಾಣ ಪತ್ರ 1, ಗ್ರಾಮೀಣ ಭಾಗದಲ್ಲಿ ವ್ಯಾಸಂಗ ಮಾಡಿದಂತಹ ಪ್ರಮಾಣ ಪತ್ರ 2, ಹಾಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ, ಅದರ್ ಡಾಕ್ಯುಮೆಂಟ್ಸ್ ಗಳನ್ನ ಕೊನೆ ಗಳಿಗೆಯಲ್ಲಿ ಕಚೇರಿಗಳಿಗೆ ಎಡತಾಕುವ ಅಂದ್ರೆ ಪ್ರಾಬ್ಲಮ್ಸ್ ಇದ್ದಲ್ಲಿ ಅದರ ಬದಲು ಈಗಿನಿಂದಲೇ ನೀವು ಎಲ್ಲವನ್ನ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು. ಅಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಈಗಲಿಂದನೇ ನೀವು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡಿರೋದು ಒಳ್ಳೆಯದು ಎಂಬುದರ ಮುನ್ಸೂಚನೆಯನ್ನ ತಿಳಿಸಿರುವಂತದ್ದು ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಮೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ನೀವು ಸರಿಯಾಗಿ ದಾಖಲೆಗಳ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕೊಡದೇ ಇದ್ರೆ ಆ ಒಂದು ಸೌಲಭ್ಯ, ನಿಮ್ಗೆ ಏನು ರಿಸರ್ವೇಶನ್ ಇರುತ್ತೋ ಆ ಒಂದು ಸೌಲಭ್ಯದಿಂದ ನೀವು ವಂಚಿತರಾಗ್ತೀರಾ. ಅಂದ್ರೆ ಆ ಒಂದು ಅವಕಾಶವನ್ನ ನೀವು ಪಡ್ಕೊಳ್ಳೋದಿಲ್ಲ. ಹಾಗೆ ಸಾಕಷ್ಟು ಮೊದಲೇ ಇವುಗಳನ್ನ ಸಿದ್ಧಪಡಿಸಿಕೊಂಡು ಅರ್ಜಿ ಸಲ್ಲಿಸುವಾಗ ಬಹಳ ಜಾಗರೂಕತೆಯಿಂದ ಎಲ್ಲಾ ಮಾಹಿತಿ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಬೇಕು ಎಂಬುದರ ಮುನ್ಸೂಚನೆ ತಿಳಿಸಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೆಎಸ್ ಎಕ್ಸಾಮ್ ಪ್ಯಾಟರ್ನ್ ಪತ್ರಿಕೆ 1, ಪತ್ರಿಕೆ 2ರ ಹಾಗೆ ಒಂದು ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಆ ಒಂದು ಪ್ಯಾಟರ್ನ್ ಇಲ್ಲಿ ನಾವು ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಮೊದಲನೇದಾಗಿ 3 ಹಂತದಲ್ಲಿ ಈ ಒಂದು ಪರೀಕ್ಷೆ ಇರುತ್ತೆ. ಯಾವುದೇ ವಿಷಯದಲ್ಲಿ ಪದವಿ ಪಡೆದರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದು, ಪ್ರಿಲಿಮ್ಸ್ ಪರೀಕ್ಷೆಗೆ ಮತ್ತು ಮೇನ್ಸ್ ಪರೀಕ್ಷೆಗೆ ಹಾಗೂ ಸಂದರ್ಶನಕ್ಕೆ ಸೇರಿದಂತೆ ಒಟ್ಟು 3 ಹಂತದಲ್ಲಿ ಈ ಒಂದು ಪರೀಕ್ಷೆ ಇರುತ್ತೆ. ಓಕೆನಾ? ಈಗ ಅದನ್ನೇ ನಾವು ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ ತಲಾ 200 ಅಂಕಗಳ 2 ಪ್ರಶ್ನೆ ಪತ್ರಿಕೆಗಳು ಒಳಗೊಂಡಿರುತ್ತದೆ. ಓಕೆನಾ? ಹಾಗೆ ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ಡ್ ಮಾದರಿಯ ಒಂದು ತಲಾ 100 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ನಿಗದಿಪಡಿಸಲಾಗಿರುತ್ತದೆ. ಈ ಒಂದು ಪತ್ರಿಕೆಗೆ ನೀವು ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಬೇಕಾಗಿರತಕ್ಕಂತಹ ಸಿಲೆಬಸ್ ಮೀನ್ಸ್ ಟಾಪಿಕ್ ಯಾವುದು ಅಂತ ನಾವು ನೋಡೋದಾದ್ರೆ ಮೇನ್ ಟಾಪಿಕ್ ನೋಡಿ, ಮೊದಲ ಪತ್ರಿಕೆಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಬೆಳವಣಿಗೆಗಳು, ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಪೇಪರ್ 1ರಲ್ಲಿ ಇರುತ್ತೆ. ಹಾಗೆ ಪೇಪರ್ 2ರಲ್ಲಿ ಕೇಳುವಂತಹ ವಿಷಯಗಳು ಯಾವುದಂದ್ರೆ ರಾಜ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಪರಿಸರ, ಮಾನಸಿಕ ಸಾಮರ್ಥ್ಯ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಪತ್ರಿಕೆ 2ರಲ್ಲಿ ಕೇಳಲಾಗುತ್ತದೆ ಸ್ನೇಹಿತರೆ. ಇದಿಷ್ಟು ಪತ್ರಿಕೆ 1 ಮೀನ್ಸ್ ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದಂತೆ 200 ಅಂಕಗಳಿಗೆ ಮತ್ತು ಪತ್ರಿಕೆ 2 100 ಅಂಕಗಳಿಗೆ ಸಂಬಂಧಿಸಿದಂತೆ ಯಾವ ವಿಷಯಗಳನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು ಅದರ ಬಗ್ಗೆ ಇಲ್ಲಿ ಮಾಹಿತಿ ನಾವು ಈಗ ತಿಳ್ಕೊಂಡ್ರೆ. ನೆಕ್ಸ್ಟ್ ಈಗ ಮೇನ್ಸ್ ಎಕ್ಸಾಮ್ಸ್ ಬಗ್ಗೆ ಆ ಒಂದು ಎಕ್ಸಾಮ್ ಪರೀಕ್ಷೆಯ ಒಂದು ಪ್ಯಾಟರ್ನ್ ಸಹ ನಾವಿಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ. ಹಾಗೆ ಯಾವ ಒಂದು ಸೋರ್ಸಸ್ ಅನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು ಎಂಬುದರ ಮಾಹಿತಿ ಸಹ ಇದರಲ್ಲಿ ಇದೆ. ನೋಡಿ, ಮೇನ್ಸ್ ಮೀನ್ಸ್ ಮುಖ್ಯ ಪರೀಕ್ಷೆಯ ಒಂದು ಅರ್ಹತಾ ಹಂತದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ವಿಷಯ 2 ಪ್ರಶ್ನೆ ಪತ್ರಿಕೆಗಳು ಇರುತ್ತೆ. ತಲಾ 150 ಅಂಕಗಳನ್ನ ನಿಗದಿಪಡಿಸಿದ್ದು, ಇವುಗಳಲ್ಲಿ ಕನಿಷ್ಠ 35% ಅಂಕಗಳನ್ನು ನೀವು ಕಡ್ಡಾಯವಾಗಿ ಪಡೆಯಲೇಬೇಕು. ಆದರೆ ಈ ಅಂಕಗಳನ್ನ ಮೆರಿಟ್ ಪಟ್ಟಿಯಲ್ಲಿ ಸಿದ್ಧಪಡಿಸಿರುವಾಗ ಇದು ಪರಿಗಣಿಸುವುದಿಲ್ಲ. ಆದ್ದರಿಂದ ಇನ್ನು ಮುಖ್ಯ ಪರೀಕ್ಷೆ ಅಂತಿಮ ಹಂತದಲ್ಲಿ ತಲಾ 250 ಅಂಕಗಳು, ಅದರಲ್ಲೂ 5 ಪ್ರಶ್ನೆ ಪತ್ರಿಕೆಗಳು ಇರುತ್ತೆ. ಮೊದಲನೇ ಪತ್ರಿಕೆಯಲ್ಲಿ ಕೇಳುವಂತ ಮಾದರಿ ಹೇಗಿರುತ್ತೆ ಅಂದ್ರೆ ಪತ್ರಿಕೆಯಲ್ಲಿ ಪ್ರಬಂಧ ಸ್ಪರ್ಧೆಯಾಗಿರುತ್ತದೆ. ಹಾಗೆ ಉಳಿದ 4 ಪತ್ರಿಕೆಗಳು ಸಾಮಾನ್ಯ ಅಧ್ಯಯನಕ್ಕೆ ಸೇರಿರುತ್ತೆ. ಆದ್ದರಿಂದ ಈಗ ಮುಖ್ಯ ಪರೀಕ್ಷೆ ಬರೆಯುವ ಎಲ್ಲ ಅಭ್ಯರ್ಥಿಗಳಿಗೆ ಈ 5 ಪತ್ರಿಕೆಗಳು ಕಡ್ಡಾಯವಾಗಿರುತ್ತವೆ. ಇಲ್ಲಿ ಆಯ್ಕೆಗೆ ಅವಕಾಶ ಇಲ್ಲ. ಅಲ್ಲದೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಇಲ್ಲಿ ರೈಟಿಂಗ್ ಇರುತ್ತೆ, ಇದು ನಿಮಗೆ ತಿಳಿದಿರಲಿ. ಒಟ್ಟು 5 ಪತ್ರಿಕೆಗಳು ಕಡ್ಡಾಯವಾಗಿರುತ್ತೆ. ಇಲ್ಲಿ ಆಯ್ಕೆಗೆ ಅಂದ್ರೆ ಮಲ್ಟಿಪಲ್ ಬೇಸ್ಡ್ ಇರೋದಿಲ್ಲ, ವಿವರಣಾತ್ಮಕವಾಗಿ ಇರುತ್ತೆ. ಅಂದ್ರೆ ನೀವು ರೈಟಿಂಗ್ ಮುಖಾಂತರ ಉತ್ತರಗಳನ್ನ ಬರೆಯಬೇಕಾಗುತ್ತೆ. ಇದಿಷ್ಟು ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ನೆಕ್ಸ್ಟ್ ಈಗ ಇನ್ನು ಅಂತಿಮವಾಗಿ ಇಂಟರ್ವ್ಯೂ ಸಂದರ್ಶನ. ಈ ಒಂದು ಸಂದರ್ಶನವು 25 ಅಂಕಗಳನ್ನ ಒಳಗೊಂಡಿರುತ್ತದೆ. ಮುಖ್ಯ ಪರೀಕ್ಷೆಯಿಂದ ಸಂದರ್ಶನಕ್ಕೆ 1:3 ಅನುಪಾತದಲ್ಲಿ ಹಾಗೂ
ಪೂರ್ವಭಾವಿ ಪ್ರಿಲಿಮ್ಸ್ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ 1:15 ಅನುಪಾತದಲ್ಲಿ ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ನೋಡಿ, 1:3 ಅನುಪಾತದಲ್ಲಿ ಹಾಗೂ ಪೂರ್ವಭಾವಿ ಪ್ರಿಲಿಮ್ಸ್ ಪರೀಕ್ಷೆಯಿಂದ ಮುಖ್ಯ ಪರೀಕ್ಷೆಗೆ 1:15 ಅನುಪಾತದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಭ್ಯರ್ಥಿಗಳನ್ನು. ಹಾಗೆ ಪರೀಕ್ಷೆ ಮತ್ತು ನೇಮಕಾತಿಯಲ್ಲಿ ಪಾರದರ್ಶಕತೆಗಳನ್ನು ಇಲ್ಲಿ ಕಾಪಾಡುವ ಒಂದು ಉದ್ದೇಶದಿಂದ ಯಾವುದೇ ಈ ಬಾರಿ ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡಲಿದೆ. ಆದರೆ ಅಧಿಸೂಚನೆ ಮೊದಲೇ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಯಲಿದ್ದು ಅಧಿಸೂಚನೆಯಲ್ಲಿ ಅಭ್ಯರ್ಥಿಗಳಿಗೆ ಸ್ಪಷ್ಟವಾದ ಮಾಹಿತಿ ಸಿಗಲಿದೆ ಎಂಬುದರ ಮಾಹಿತಿಯನ್ನು ಈ ಒಂದು ದಿನಪತ್ರಿಕೆಯಲ್ಲಿ ತಿಳಿಸಿರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಯಾವ ಇಲಾಖೆಯ ಯಾವ ಹುದ್ದೆಗಳಿವೆ, ಅದರಲ್ಲಿ ಗ್ರೂಪ್ ಎ ಎಷ್ಟಿದೆ, ಗ್ರೂಪ್ ಬಿ ಹುದ್ದೆಗಳು ಎಷ್ಟಿದೆ, ಅದರ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮಗೆ ಇದೊಂದು ಕ್ಲಾರಿಟಿಗೋಸ್ಕರ ಈ ಒಂದು PDF ಅನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಒಟ್ಟಾರೆಯಾಗಿ ಒಂದು ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆಗೆ ಸಿದ್ಧತೆಗೆ ಸಂಬಂಧಿಸಿದಂತೆ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಒಟ್ಟು ಅಂಕಗಳು, ಆ ಒಂದು ಪರೀಕ್ಷೆಯ ಪ್ಯಾಟರ್ನ್ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು ಅತಿ ಶೀಘ್ರದಲ್ಲೇ ಈ ಒಂದು ಅಧಿಸೂಚನೆಗಳನ್ನು ನೀವು ನಿರೀಕ್ಷಿಸಬಹುದು ಅಂತ ಹೇಳ್ತಾ, ಇದೇ ತರದಲ್ಲೇ ಲೇಟೆಸ್ಟ್ ಮಾಹಿತಿಗಳಿಗಾಗಿ, ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ.